ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ವೆಲ್ಕಮ್ ಟು 2024 ಅಂತ ಹೇಳ್ತಾ ಇವತ್ತು ಆ್ಯಕ್ಚುಲಿ ಡೇಟ್ ಬಂದು ಜಾನ್ 5th ಆಯ್ತಾ. ಬಟ್ ವ್ಲಾಗ್ ಮಾಡಕ್ಕೆ ಟೈಮ್ ಆಗದೆ ಅದು ಇದು ಅಂತೆಲ್ಲ ಹೇಳ್ಕೊಂಡು ಇಷ್ಟು ದಿನ ಆಯಿತು. ಸೊ ಪ್ರಾಬಬ್ಲಿ ಪ್ರೀವಿಯಸ್ ವ್ಲಾಗ್ ಯಾವುದು ಅಂತಲೇ ಮರ್ತೋಗಿದೆ ಅಲ್ಲ ನನಗೆ. ಅದೇ ರೈಡಿಂಗ್ ಬೂಟ್ಸ್ ಅದು ಹಾಕಿ ಪ್ರಾಬಬ್ಲಿ 1 ವೀಕ್ ಆಗಕ್ಕಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಹಂಗೆ ಇವತ್ತೀಗ ಮಾರ್ನಿಂಗ್ ಟೈಮ್ ಬಂದು 10:15 ಆಗಿದೆ. ಥರ್ಸ್ಡೇ ಇವತ್ತು ಅಲ್ಲ ಫ್ರೈಡೆ. ಹಂಗೆ ಒಂದ್ಸಲ ಟೆಂಪಲಿಗೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀನಿ. ಬನ್ನಿ ಇನ್ನು ಅಲ್ಲೇ ಹೋಗಿ ಸಿಗ್ತೀನಿ. ಸೊ ನಮ್ಮೂರ್ದು ಟೆಂಪಲ್ ಸಣ್ಣ ಒಂದು ಪೂಜೆ ಅಷ್ಟೇ, ಸುಮ್ಮನೆ ಹಂಗೆ ವರ್ಷಕ್ಕೊಂದ್ಸಲನಾರು ಮುಖ ತೋರಿಸಿ ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಹೊರಟಿದ್ದೀನಿ. ಸೊ ಆ್ಯಂಡ್ ಇದೊಂದು ಬ್ಲಾಗ್ ಆ್ಯಕ್ಚುಲಿ ರೇರ್ ಕ್ಯಾಮರಾದಲ್ಲಿ ಮಾಡ್ತಿಲ್ಲ, ಫ್ರಂಟ್ ಕ್ಯಾಮರಾ 4K 30 FPS ಅಲ್ಲ, ಬಟ್ 1080p ರೆಸೊಲ್ಯೂಷನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಇದ್ರ ಕ್ಲಾರಿಟಿ ಹೇಗಿರುತ್ತೆ ಏನು ಕತೆ ಅಂತ ಹೇಳಿದ್ರೆ. ನನಗೂ ಈಗ ಏನು ಪ್ರಾಬ್ಲಮ್ ಏನಾಗಿದೆ ಅಂದರೆ 4Kಲಿ ವೀಡಿಯೋ ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾಡಿದ್ಮೇಲೆ ಅಪ್ಲೋಡ್ ಮಾಡೋದು ಉಂಟಲ್ಲ ಅದು ದೊಡ್ಡ ವಿಷಯ ಆ್ಯಕ್ಚುಲಿ. ಲೈಕ್ 4GB 5GB 6GB ಹಿಂಗೆಲ್ಲ ಇರುತ್ತೆ ಗುರು. ಲೈಕ್ 4-5 ಮಿನಿಟ್ಸ್ ಇದ್ದರೂ 4-5 GB ಅಷ್ಟೇ ವೀಡಿಯೋ ಇರುತ್ತೆ. ಬಟ್ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಗೊತ್ತಿರೋಂಗೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಹೆವಿ ತಲೆನೋವಿದೆ. ಸೊ ಈ ಸಲ 1080p ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಮೊಬೈಲ್ದು ಸೆನ್ಸರ್ ಡಿಫ್ರೆನ್ಸ್ ಇರೋ ಕಾರಣ ಮೋಸ್ಟ್ಲಿ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇದೊಂದು ಡಿಫ್ರೆಂಟ್ ಏನು ಫೋಕಸ್ ಮೋಡ್ ಆಯಿತಾ. ಲೈಕ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ದಂಗೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಬ್ಲರ್ ಇತ್ತಿಲ್ಲ, ಬಟ್ ಈಗ ಬ್ಲರ್ ಇದೆ. ಈ ಕ್ಲಾರಿಟಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಟೆಂಪಲ್ಗೆ ಹೋಗೋಕ್ಕೆ ನಮ್ಮ ಮನೆ ಹತ್ರನೇ ಈಗ ಹೋಗ್ಬೋದು, ಬಿಕಾಸ್ ಹೊಸ ರೋಡ್ ಮಾಡಿರೋ ಕಾರಣ ಇದೆ ನಮ್ಮ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲ, ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಈಗ ಈ ಕಡೆ ಆಗಿದೆ. ಸೊ ಇದು ಪಬ್ಲಿಕ್ಕಿಗೆ ನಾವು ಬಿಡಲ್ಲ, ಜಸ್ಟ್ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಸೊ ನಾವು ಮಾತ್ರ ಓಡಾಡೋದಷ್ಟೇ. ಹಾಗೆ ಈ ಸ್ಕೂಟಿದೊಂದು ತಲೆನೋವಿದೆಲ್ಲ, ಸೆಲ್ಫ್ ಸ್ಟಾರ್ಟ್ ಇಲ್ಲ, ಕಿಕ್ ಸ್ಟಾರ್ಟ್ ಇರೋದು. ಸೊ ಕಿಕ್ ಸ್ಟಾರ್ಟ್ ಮಾಡೋಣ, ಅದಕ್ಕಿಂತ ಮುಂಚೆ ಗೇಟ್ ಹಾಕೋಣ, ಇಲ್ಲಾಂದರೆ ದನಗಳು ಕಾಟ ತಡಿಯೋಕ್ಕಾಗೋದಿಲ್ಲ ಗುರು. ಆ್ಯಂಡ್ ಹೋಮ್ ಸ್ಟೇ, ರಿಯೋ ವಿಸ್ತಾ ಫಾರ್ಮ್ ಸ್ಟೇ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಮೊಬೈಲ್ ಆ್ಯಂಗಲಿಂದ ಈಗ ಆ್ಯಕ್ಷನ್ ಕ್ಯಾಮರಾ ಮೋಡಲ್ಲಿದ್ದೀನಿ. ಹಾಗೆ ಸುಮ್ಮನೆ ಒಂಚೂರು ಗುಡ್ಡೋಸ್ರು ಗಂಟೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ಹಾಗೆ ನೋಡ್ರಪ್ಪ, ನಮ್ಮ ಊರೊಳಗೆ ದಾರಿನ ಏನೋ ಕಥೆಗಳು ಏನೋ ಮಾಡೋದು. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಬೈಕಲ್ಲಿ ಮೋಟೋ ಬ್ಲಾಗ್ ಮಾಡ್ಕೊಂಡು ಸಿಗ್ತಾ ಇದ್ದೀನಿ. ರೋಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ತಲೆಗೆ ಬಾಲಕ್ಲಭ ಕೂಡ ಕಾಣಿಸ್ತಿಲ್ಲ, ಅದನ್ನೇ ಹುಡುಕಬೇಕು. ಹಾಗೆ ಗುಡ್ಡ ಹೆಸರು ಹೋಗಿ ಅದೊಂದು ಏನಾಗಿತ್ತು ಅಂದರೆ, ಹೆಲ್ಮೆಟ್ ಒಳಗೆ ಎಲ್ಲ ಇಯರ್ಫೋನ್ಗಳನ್ನ ಹಾಕೋಕ್ಕಾಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ತುಕಾಲಿ ತಗೊಂಡೆ, ಪುಣ್ಯಾತ್ಮ 6 ಮಂತ್ಸಿಗೆ ಅಂತೇಳಿ ವಾರಂಟಿ ಬರೆದ್ಬಿಟ್ಟು ಕೊಟ್ಟಿದ್ದ. ಅದು ತಗೊಂಡಿದ್ದು ಬಂದು ಡಿಸೆಂಬರ್ 7th, ಇನ್ನೂ ಬೇಜಾನ್ ಟೈಮ್ ಇದೆ. ಅಷ್ಟರೊಳಗಡೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದು ಮತ್ತೆ ಹೆಲ್ಮೆಟ್ ಒಳಗೆ ಹಾಡು ಹಾಕ್ಕೊಂಡು ಓಡಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೊರಟೆ. ಸಣ್ಣದು ಅಂತೇಳಿ ಬಿಟ್ಟರೆ ನಮಗೆ ಲಾಸ್ ಅದು. ಸೊ ಲೆಟ್ಸ್ ಮೇಕ್ ಇಟ್ ಹ್ಯಾಪನ್ ಅಷ್ಟೇ. ಈ ಬ್ಯಾಕ್ ಮೋನೋ ಶಾಪ್ ಹೋಗ್ಬಿಟ್ಟು ದೇವರೇ ಎತ್ತಿನ ಗಡಿ ಎತ್ತಾಗ್ತಿದೆ. ಫಸ್ಟ್ ಅದನ್ನು ರೆಡಿ ಮಾಡಿಸ್ಬೇಕು. ಕ್ಯಾಮರಾ ಆ್ಯಂಗಲ್ ಹೇಗಿದೆ ಏನು ಎತ್ತ ಎಲ್ಲ ನಮ್ಮ ದೇವ್ರುಗಳಿಗೆ ಬಿಟ್ಟಿರೋದು. ಕೆಲಸನ ತುಂಬ ವೈಡ್ ಇಲ್ಲ ಅಂತ, ಕಮ್ಮಿನೇ ಇದೆ, ತುಂಬ ಕಮ್ಮಿನೇ ಇದೆ ಗೋಪ್ರೋಗೆಲ್ಲ ಕಂಪೇರ್ ಮಾಡಿದರೆ. ಗೋಪ್ರೋ ಎಲ್ಲ ಸುಮಾರಕ್ಕೆ ಹೆಂಗೆ ಹಾಕಿದ್ರು ಕೂಡ ದಾರಿ ತೋರಿಸ್ಬಿಡುತ್ತೆ. ದಾರಿ ತೋರಿಸೋದು ನಾ ಏನು ಹೇಳ್ತಾ ಇದ್ದೀನಿ, ದಾರಿ ಅಲ್ಲ, ಲೈಕ್ ಆ್ಯಂಗಲ್ ಫುಲ್ ಕವರ್ ಮಾಡಿಬಿಡುತ್ತೆ ಎದುರುಗಡೆನ. ಬಟ್ ಈ ಕೆಸಾನ್ ಆ್ಯಕ್ಷನ್ ಕ್ಯಾಮರಾ ತುಂಬ ಅಂದರೆ ತುಂಬ ಪಿನ್ ಪಾಯಿಂಟ್ ಆಗಿ ಅಡ್ಜಸ್ಟ್ ಮಾಡಿ ಇಡಬೇಕು, ಇಲ್ಲ ಅಂದರೆ ಕಷ್ಟನೇ ಸ್ವಲ್ಪ. ಸ್ಟೆಬಿಲೈಸೇಷನ್ ಕೂಡ ಲೈಕ್ ಇಸ್ ನಾಟ್ ದ್ಯಾಟ್ ಅಪ್ ಟು ದ ಮಾರ್ಕ್ ಆಯಿತಾ. ಬಟ್ ಬಿಗಿನರ್ಸಿಗೆ ಅಥವಾ ಒಂದು ಆ್ಯಕ್ಷನ್ ಕ್ಯಾಮರಾ ಇರಲಿ ಏನಾದ್ರು ಇದರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳೋರಿಗೆ ಆ್ಯಕ್ಚುಲಿ ಬೆಸ್ಟೇ. ಸ್ಟಾರ್ಟಿಂಗಲ್ಲೇ ಗೋಪ್ರೋಗೆ ಹೋದರೆ ಅದಕ್ಕೆ 108 ತಲೆನೋವು, ಅದಕ್ಕೆ ಡಾಕ್ಟರ್ ತೊಗೊಳ್ಬೇಕು, ಕೇಸ್ ತೊಗೊಳ್ಬೇಕು, ಮೈಕ್ ತೊಗೊಳ್ಬೇಕು, ಮೈಕ್ ಅಡಾಪ್ಟರ್ ತೊಗೊಳ್ಬೇಕು, ಪುನಃ ಸ್ಕ್ರೀನ್ ಡ್ಯಾಮೇಜ್ ಆಗದಾಗೆ ಸ್ಕ್ರೀನ್ ಗಾರ್ಡ್ ತೊಗೊಳ್ಬೇಕು. 1-2 ಸ್ಟಾರ್ಟಿಂಗಲ್ಲೇ ಈಗ ಒಂದು 40,000 ಕೊಟ್ಟು ಯಾವ್ದಾರ ಗೋಪ್ರೋ ಹೊಡೆದು ಆ್ಯಕ್ಷನ್ ಕ್ಯಾಮರಾ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಆಕ್ಸಸರೀಸೇ ಇನ್ನೊಂದು 20,000 ಬೇಕಾಗುತ್ತೆ. ಸೊ
ಬೆಟರ್ ಇರೋದ್ರಲ್ಲಿ ಮಜಾ ಮಾಡೋಣ ಸದ್ಯಕ್ಕೆ. ಸೊ ಫೈನಲಿ ಇನ್ನೊಂದು ವಿಷಯ ಹೇಳಬೇಕಿತ್ತು ಅಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ದೇವ್ರುಗಳ. ಬಿಕಾಸ್ ಏನೋ ಸಣ್ಣ ಪುಟ್ಟ ಕಂಟೆಂಟ್ಗಳು ಮಾಡ್ಕೊಂಡು ಇಡ್ತೀನಿ. ಬೇರೆ ಯಾರಾಗಿದ್ದರೆ ಎಷ್ಟೊತ್ತಿಗೆ ಪ್ರಾಬಬ್ಲಿ ಸುಮಾರು ಸಬ್ಸ್ಕ್ರೈಬರ್ಸ್ ಆಯ್ತಿದ್ರೇನೋ. ಬಟ್ ನಾವು ಈ ಹಳ್ಳಿ ಮೂಲೆಯಲ್ಲಿ ಕೂತ್ಕೊಂಡು ಏನು ಅಂತ ಕಂಟೆಂಟ್ ಮಾಡೋದು ಗುರು. ಅದೇ ಹೊರಗಡೆ ಹೋದರೆ 108 EMIಗಳು, 108 ತಲೆನೋವುಗಳು, ಗಾಡಿ ಪೆಟ್ರೋಲ್ ಖಾಲಿ, ರೂಮ್ ರೆಂಟ್ ಇಲ್ಲ, ವೀಕೆಂಡ್ ಆದಂಗೆ ಪಾರ್ಟಿ, ತಿಂಗಳು ಕೊನೆಗೆ ಸಾಲ, ಎಂತ ತಲೆನೋವಲ್ಲ. ಸುಮಾರಿದೆಲ್ಲ ಗುರುದು. ಯಪ್ಪ ಹಳ್ಳಿನ ಬೆಸ್ಟಪ್ಪ, ಏನೇ ಹೇಳು. ಕರೆಕ್ಟಾಗಿ ಒಂದು ಒಳ್ಳೆ ಫರ್ಮ್ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡ್ಕೊಂಡು ಕೂತು ಬಿಟ್ರೆ ಅದ್ರ ಪಾಡಿಗೆ ಅದು ಹೋಯ್ತಾ ಇರುತ್ತೆ. ನಾವೆಲ್ಲ ನೋಡ್ಕೊಳ್ತಾ ಇದ್ರೆ ನಮಗೇನು ಬೇಕಾದ್ ಮಾಡ್ಕೊಳ್ತಾ ಇರ್ಬೋದು. ಬಟ್ ಸೇವಿಂಗ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ಸೇವಿಂಗ್ಸ್ ಅಂತ ಹೇಳ್ತಾ ನಾನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈಗಲೇ ಸೇವ್ ಮಾಡಿಲ್ಲ ಅಂದರೆ ದೇವರನ್ನಾಗಿ ಹೇಳ್ತೀನಿ, ಲೈಫಲ್ಲಿ ಉದ್ದಾರನೇ ಆಗಲ್ಲ. ಫ್ಯೂಚರಲ್ಲಿ ಪಕ್ಕಾ ಆಗ್ಬಿಡ್ತೀವಿ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಬಂದ 10 ರೂಪಾಯಲ್ಲಿ 2 ರೂಪಾಯಿ ಅಂತಾದ್ರು ಸೇವ್ ಮಾಡಲೇಬೇಕು. ಇಲ್ಲಾಂದರೆ ಕಷ್ಟ ಇದೆ ಬ್ರೋ ಜೀವನ, ಸೀರಿಯಸ್ಲಿ ಕಷ್ಟ ಇದೆ. ನಮಗಿರೋ ಆಸೆ ಬೇಡಿಕೆಗಳೆಲ್ಲ ಪೂರೈಸಬೇಕಂದ್ರೆ ವಿ ಮಸ್ಟ್ ಡು ಸಮಥಿಂಗ್ ಅಲ್ಲ. ಸೊ ಈ ವರ್ಷದಿಂದ ರೆಸಲ್ಯೂಷನ್ ಅಂತೆಲ್ಲ ಹೇಳಕ್ಕೆ ಹೋಗೋದಿಲ್ಲ, ಬಟ್ ಡೆಫಿನೆಟ್ಲಿ ಸೇವಿಂಗ್ಸ್ ಅಂತ ಹೇಳೋದು ಇಡಲೇಬೇಕು. ಸೊ ಈ ವರ್ಷದಿಂದ ಸ್ವಲ್ಪ ಆದರೂ ಸೇವ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಫ್ಯೂಚರ್ ಹೇಗಿರುತ್ತೆ ಏನು ಕತೆ ಯಾರಿಗೂ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಲೆಟ್ಸ್ ಮೂವ್ ಆನ್. ನಾನು ಈ ಟೌನಿಗೆ ಹೋದಾಗ ಆಯಿಲೇ ಉಯ್ಕೊಂಡು ಕೂತಿರ್ತೀನಿ. ಒಂದು 1 ಲೀಟ್ರ್ ಅಂತೂ ಗ್ಯಾರಂಟಿ ಉಯ್ಲೇಬೇಕು. ಅದು ರೀಸನ್ ಬಂದು ಬೋರ್ ಹೋಗಿದೆ. ಪ್ರತಿ ಸಲ ಈ ಬೈಕ್ದು ಯಾವುದೋ ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಕತೆ ಹೇಳ್ದಂಗೆ ಬರೀ ಪ್ರಾಬ್ಲಮ್ಗಳೇ ಆಗೋಯ್ತು ಗುರು. ಊರ ಕಡೆ ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲರೊಂದು ಕಡೆ ಗಾಡಿ ನಿಲ್ಲಿಸಿ ಗಾಡಿನ ಬಗ್ಗೆ ನೋಡ್ತಾ ಇದ್ರೆ ಊರವರೆಲ್ಲ ಓಡ್ ಬಂದು ಒಂದು ಬಿದ್ದ ಅಂತ ಹೇಳ್ತಾರೆ, ಇಲ್ಲ ಬೈಕ್ ರಿಪೇರಿ ಅಂತಾರೆ. ಅದು ಸಾಲದಿಲ್ಲ ಅಂತ ಆವಾಗಲೇ ಬೇಡ ಅಂತ ಹೇಳಿದ್ವಿ, ಈಗಲೇ ಆಗಲೇ ಅಷ್ಟು ದೊಡ್ಡ ಬೈಕ್ ತಗೊಂಡ ಅಂತ ಹೇಳ್ಕೊಂಡು ಹುಚ್ಚಿ ಇಟ್ಕೊಂಡು ತಲೆ ಇಲ್ಲದ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗಿದಾಗಲಿ ಬೈಕ್ ನಿಲ್ಲಿಸೋಣ. ಈಗ ಆಯಿಲ್ ಕಮ್ಮಿ ಅಂತ ಆದರೆ ಅಯ್ಯೋ ಶಿವನೇ, ಅಂತ ಎಣ್ಣೆ ಇದೆ, ನೋ ವರೀಸ್. ಹಿಂಗಾಗಿದೆ ವೆಹಿಕಲಿಗೆ ದೇವರೇ. ಹೋಗ್ಬಿಟ್ಟು ಇಯರ್ಫೋನೆಲ್ಲ ಚೇಂಜ್ ಮಾಡಿಸ್ಕೊಂಡು 1 ಗಂಟೆ ಆಗೋಕ್ಕಾಯ್ತಲ್ಲಪ್ಪ. ಗೇರ್ ಶಿಫ್ಟಿಂಗಲ್ಲಿ ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಇನ್ನು ಯಾವಾಗ ಏನು ಎಲ್ಲಿ ಕೈ ಕೊಡ್ತದೆ ಗೊತ್ತಿಲ್ಲ. ಸಸ್ಪೆನ್ಷನ್ ಒಂದು ಸರಿ ಇದು ಬಿಟ್ಟಿದ್ರೆ ತಲೆನೋವು ಇಡ್ತಿದ್ದಿಲ್ಲ ಗುರು. ಈಗಂತೂ ಬರೀ ತಲೆನೋವುಗಳೇ ಆಗಿದೆ. ಏನು ಕಾಡಲ್ಲಿ ಇಷ್ಟೊಂದು ಜನ ಓಡಾಡ್ತಿದ್ದಾರೆ, ಏನು ವಿಷಯ. ಈ ಬೈಕ್ದು ಇನಿಷಿಯಲ್ ಉಂಟಲ್ಲ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಆಯಿತಾ. ಸೊ ಈಗ ವಿಷಯ ಏನಂದರೆ, ನನ್ನ ಕೈಲಿ ಲ್ಯಾಪ್ಟಾಪ್ ಇಲ್ಲ, ತಂಗಿ ತಗೊಂಡೋಗಿದ್ದಾಳೆ. ಅದಕ್ಕೆ ಅಮೆಝಾನ್ ಬೇಸಿಕ್ಸ್ ಹೊಡೆದು ಕಾರ್ಡ್ ರೀಡರ್ ತರಿಸ್ಬಿಟ್ಟು ಎಲ್ಲ ಫೈಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದು ಇದು ಅಂತ ಎಲ್ಲ ಅದರಲ್ಲೇ ಈಗ ನಾಟಕ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ ನಂದು. ಮೌಂಟನ್ನ ಕೂಡ ಹೆಲ್ಮೆಟಿಗೆ ಹಾಕೊಂಡಿಲ್ಲ. ಹೆಲ್ಮೆಟಿಗೆ ಹಾಕಬೇಕಂದ್ರೆ MCL ಬೇಕು, ಫೆವಿಕ್ವಿಕ್ ಬೇಕು, ಅದಕ್ಕೆ ಇನ್ನೇನೆಲ್ಲಾದ್ರೂ ಹತಿಯಾರಗಳೆಲ್ಲನೂ ಬೇಕು. ಈಗ ಸದ್ಯಕ್ಕೆ ಇದ್ಯಾರನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಬೀಳಿಸ್ಕೊಂಡಿದ್ದೀನಿ, ಏನೆಲ್ಲ ಆಗುತ್ತೋ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಪುಣ್ಯಕ್ಕೆ ಚೆಸ್ಟ್ ಮೌಂಟ್ ಒಂದಿರೋ ಕಾರಣ ಚೆಸ್ಟಿಗೆ ಹಾಕೊಂಡು ಓಡಾಡ್ತೀನಿ. ಅದ್ರ ಆ್ಯಂಗಲ್ ನೋಡ್ಕೊಳ್ಳೋದೇ ಭಾರಿ ಕಷ್ಟ ಅಪ್ಪ. ಸೆಕೆಂಡ್ ಪ್ರೀವಿಯಸ್ ವಿಡಿಯೋ ನೋಡಿದ್ರಲ್ಲ, ಹಿಮಾಲಯನ್ ಬಗ್ಗೆ ಮಾಡಿಬಿಟ್ಟು ಟ್ಯಾಂಕ್ ಮಾತ್ರ ಕಾಣಿಸ್ತಿತ್ತು. ಹೋಪ್ಫುಲಿ ಇದಾರು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಹಾಕ್ತೀನಿ, ಅದ್ರ ಜೊತೆ ಈ ಕ್ಯಾಮರಾ ತೆಗ್ದು ಬಿಸಾಕ್ತೀನಿ. EMI ಮಾಡಿ ಆದರೂ ಗೋಪ್ರೋ ತಗೊಳ್ತೀನಿ ಹೇಗಿದಾಗ. ಅಲ್ಲಿ ಯಾರೋ ಮನೆ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಈ ಮನುಷ್ಯಂಗೆ ರೋಡ್ ಮಧ್ಯೆ ನಿಲ್ಸ್ಕೊಂಡು ಮಾತಾಡ್ಬೇಕಂತ ಇಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಮನೆ. ಆ ಮನೆ ಇಲ್ಲಿ ಸುತ್ತಮುತ್ತದಲ್ಲೇ ದೊಡ್ಡ ಮನೆ ಅನಿಸುತ್ತೆ. ಅದ್ರ ಜೊತೆ ಮೋಸ್ಟ್ ಹೈಟೆಕ್ ಮನೆನು ಅಂತಲೂ ಹೇಳ್ಬೋದು. ಯಾಕಂದರೆ ನಮ್ಮ ಲೆವಿಸ್ಟಾ ಗೊತ್ತಲ್ಲ, ಲೆವಿಸ್ಟಾ ಕಾಫಿ ಅಥವಾ ಬಿಗ್ ಬಾಸ್ ಸ್ಪಾನ್ಸರ್ಸ್ ಏನೋ ವಾಟೆವರ್, ಅದರದ್ದು ಓನರ್ ಮನೆ ಅದು. ನೋಡಿ ಅಲ್ಲಿ ಏನು ಹೋಗದೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಬೈಕು. ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇರೀರಿ, ಒಂದು ನಿಮಿಷ, ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಸಿಗ್ತೀನಿ. ಓಕೆ. ಅದ್ರ ಜೊತೆ
ಏನಾದ್ರು ನಾನ್ ವೆಜ್ ಪಾರ್ಸಲ್ ತೊಗೊಳ್ಳೋಣ ಅಂತ ತಿಳ್ಕೊಂಡು ಅದರನ್ನು ತಗೊಂಡ್ಬಿಟ್ಟು ಹೊರಟೆ. ಸೊ ಇಲ್ಲಿ ಕ್ರಾಸ್ ಮಾಡಿ ಹೋಗೋದೇ ಕಷ್ಟ ಗುರು, ಗುಡ್ಡೇಶ್ವರಲ್ಲಿ ಏನು ಜನ ಗೊತ್ತಾ. ಈಗಂತೂ ಜನರ ಬಗ್ಗೆ ನಾವು ಮಾತಾಡೋಕ್ಕೆ ಆಗೋದೇ ಇಲ್ಲ. ರೀಸನ್ ಬಂದು ಜನ ಬಂದರೆ ಮಾತ್ರ ನಮಗೆ ಇನ್ಕಮ್ ಬರೋದು. ಸೊ ಜನ ಎಷ್ಟು ಬರ್ತಾರೆ ಅಷ್ಟು ಒಳ್ಳೇದು. ದೇವರಣೆಗೆ ನನ್ನ ವಾಯ್ಸ್ ನನಗೆ ಏನು ಕೇಳಿಸ್ತಾನೆ ಇಲ್ಲ, ಬಿಕಾಸ್ ಕಿವಿಲಿ ಇಯರ್ಫೋನ್ ಚೆನ್ನಾಗಿ ಪ್ಲೇ ಆಯ್ತದೆ. ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ, ಏನು ಕತೆ ನೀವೇ ಹೇಳಬೇಕು. ಇಷ್ಟ ಆಯ್ತಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಗೊತ್ತಾ, ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಯಾವುದು ಯೂಟ್ಯೂಬಲ್ಲಿ. ಅದು ಯಾಕೆ ಅಂತ ಹೇಳಿದರೆ, ಒಂದು ಸಲ ವೀಡಿಯೋ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸಿದರೆ ವಾಚ್ ಅವರ್ ಕಮ್ಮಿ ಆಯ್ತಾ ಇರುತ್ತೆ. ಈ ವಾಚ್ ಅವರ್ ಉಂಟಲ್ಲ ದೇವ್ರ ಅದ್ರ ಬಾಯಿ ಮಾಡಾಕೋಕ್ಕೆ ಅದು ಏನು ಆಯ್ತಾನೆ ಇಲ್ಲ. 4000 ವಾಚ್ ಅವರ್ ಯಪ್ಪ. ಸೊ ನನಗಿರೋ ಒಂದು ಐಡಿಯಾ ಅಂದರೆ, ಇನ್ನಿರೋ ಆಪ್ಷನ್ ಅಂದರೆ ಒಂದೇ, ಎಷ್ಟಾಯ್ತದೆ ಅಷ್ಟು ವೀಡಿಯೋಸ್ ಹಾಕೋದು, ಕ್ವಾಲಿಟಿ ಕೊಡೋದು, ಕ್ವಾಂಟಿಟಿ ಕೊಡೋದು, ದಿನ ಅಪ್ಲೋಡ್ ಮಾಡ್ತಾ ಇರೋದು. ಈ ನೆಟ್ವರ್ಕ್ ಪ್ರಾಬ್ಲಮಿಂದ ಅದು ಅಂತಲೇ ನಾವು ವೈಫೈ ಏನಾರು ಇದ್ದರೆ ಅದಕ್ಕೆ ತಿಂಗಳಿಗೆ ಒಂದು ಸಲ ಪೇಮೆಂಟ್ ಮಾಡಿಬಿಟ್ಟು ಆರಾಮಾಗಿ ಮನ್ಸಿಗೆ ಬಂದಾಗ ಯೂಸ್ ಮಾಡ್ಕೊಳ್ಬೋದು. ಇದೇನಾಗಿದೆ ಅಂತ ಹೇಳಿದರೆ, ಒಂದು ದಿನಕ್ಕಿರೋ 1.5 2 GB 3 GB ಖಾಲಿ ಆಗ್ಬಿಡುತ್ತೆ ಅಪ್ಲೋಡ್ ಮಾಡೋಷ್ಟರಲ್ಲಿ. ಪುನಃ ರೀಚಾರ್ಜ್ ಮಾಡಬೇಕು. ಒಂದೆರಡ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ಮೋಟೋ ಬ್ಲಾಗ್ ಮಾಡೋದೇ ಪ್ರಾಬಬ್ಲಿ ಸುಮಾರು ಟೈಮೇ ಆಗೋಗಿದೆ. ಅದು ಅಲ್ಲದೆ ಇದೇ ರೋಡು ನಿಮಗೂ ತೋರಿಸಿ ನಮಗೂ ಬೋರ್ ಹಿಡಿದೋಗಿದೆ. ಬನ್ನಿ, ಇನ್ನು ಜಾಸ್ತಿ ಕೊರಿಯಕ್ಕೆ ಹೋಗೋದಿಲ್ಲ. ಇದೇ ಕಾರ್ಡ್ನ ಪುನಃ ತೋರಿಸ್ಕೊಂಡು ನಿಮಗೆ ಕಾರ್ಡ್ನೇ ಬೋರ್ ಹಿಡಿಸ್ಬಿಡೋದಿಲ್ಲ. ಇದೊಂದು ಓವರ್ಟೇಕ್ ಮಾಡಿಬಿಟ್ಟು ಮತ್ತೆ ಕ್ಯಾಮರಾ ಆಫ್ ಮಾಡ್ಕೊಳ್ತೀನಿ. So, see you. Bye bye. Take care.